ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬಾಂಬೆ ರವೆ ದೋಸೆ ಮಾಡಿ ತೋರಿಸುತ್ತೇನೆ. ಉದ್ದಿನಬೇಳೆ 1 ಬಟ್ಲ, 1 ಚಮಚೆ ಜೀರಿಗೆ, 1 ಚಮಚೆ ಮೆಂತೆಕಾಳು. ಉದ್ದಿನಬೇಳೆಯನ್ನು 3 ಗಂಟೆಗಳ ಕಾಲ ನೆನೆಸಿ ಇಡಬೇಕು. ನಂತರ 1 kg ಬಾಂಬೆ ರವೆ ಪ್ಯಾಕೆಟ್ನ 10 ನಿಮಿಷಗಳ ಕಾಲ ನೆನೆಯಿಡಬೇಕು. ನೀರಾಗ ನೆನೆಯಿಟ್ಟು ಆಮೇಲೆ ಮಿಕ್ಸಿ ಜಾರಿಗೆ ಉದ್ದಿನಬೇಳೆ, ಬಾಂಬೆ ರವೆ ಎರಡೂ ಹಾಕಿ ಮಿಕ್ಸ್ ಮಾಡಿ ರುಬ್ಕೋಬೇಕು. ಅದು ರುಬ್ಬಿದ ಮಿಶ್ರಣವನ್ನು ಒಂದು ರಾತ್ರಿ ನೆನೆಸಬೇಕು. ರಾತ್ರಿ ಇಡೀ ನೆನೆದ ಉದ್ದಿನಬೇಳೆ ರವೆಯನ್ನು ಮಾರ್ನಿಂಗ್ ತೆಗೆದು ಚೆನ್ನಾಗಿ ಚಮಚೆಯಿಂದ ಅಡಗಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಅರ್ಧ ಗಂಟೆ ಮುಚ್ಚಿ ಇಡಬೇಕು. ನಂತರ ಚಟ್ನಿ ಮಾಡೋದು. ಮೊದಲಿಗೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಶುಂಠಿ, ಕೊಬ್ಬರಿ, ಕೊತ್ತಂಬರಿ, ಪುಟಾಣಿ, ಶೇಂಗಾ, ಟೊಮೆಟೊ, ಈರುಳ್ಳಿ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಉಳ್ಳಾಗಡ್ಡಿ, ಕೊಬ್ಬರಿ, ಮೆಣಸಿನ್ಕಾಯಿ, ಶೇಂಗಾ, ಪುಟಾಣಿ, ಬೆಳ್ಳುಳ್ಳಿ ಇವೆಲ್ಲವನ್ನು ಹಾಕಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮೆಟೊ, ಕೊತ್ತಂಬರಿ ಹಾಕಿ ಹುರಿದು ಗ್ಯಾಸ್ ಸ್ಟವ್ ಬಂದ್ ಮಾಡಿ ನಂತರ 10 ನಿಮಿಷ ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ಮತ್ತು ಅದೇ ಬಾಣಲೆಗೆ ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಒಗ್ಗರಣೆ ಆದಮೇಲೆ ಚಟ್ನಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ತೆಗೆದು ಇಡಿ. ನಂತರ ಒಂದು ಹಂಚು ಬಿಸಿ ಮಾಡಿ ದೋಸೆ ನಮಗೆ ಬೇಕಾದ ರೀತಿಯಲ್ಲಿ ಹಾಕಿ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ 5 ನಿಮಿಷಗಳ ಕಾಲ ಬಿಟ್ಟು ತಯಾರಾದ ಬಾಂಬೆ ರವೆ ದೋಸೆ. ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ರೆಸಿಪಿಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ನಾನು ಮಾಡಿ ತೋರಿಸುತ್ತೇನೆ. Thank you friends.